ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ. ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಸರ್, ಒಂದು ಹೋಂಡಾ ಸಿಟಿ ಕಾರು ಸೇಲ್ಗಿದೆ, ವಿಡಿಯೋ ಮಾಡಿ ಅಂತ ವಾಟ್ಸಪ್ ಮಾಡಿದ್ರಿ. ಹೌದು ಸರ್. ಹಂಗೆ ಡೀಟೇಲ್ಸ್ ಕೊಟ್ಬಿಡಿ ಸರ್. ಗಾಡಿ ಯಾವ ಮಾಡಲ್ ಇದು? ಸರ್ 2005 ಸರ್. ಸರ್ ಗಾಡಿ ಎಷ್ಟು ಓಡಿದೆ? 1,54,000 ಕಿಲೋಮೀಟರ್ ಇನ್ನೂ ಓಡಿದೆ ಸರ್. 1,54,000 ಚಿಲ್ಲರೆ ಓಡಿದೆ. ಹಾಂ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್? ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಆದರೆ ಇನ್ಶೂರೆನ್ಸ್ ಮಾರ್ಚ್ಗೆ ಎಂಡ್ ಆಗಿದೆ ಸರ್. ಮಾಡ್ಕೊಡು ಅಂದರೆ ಮಾಡ್ಕೊಡ್ತಿದ್ದೆ, ಅದಕ್ಕೆ ಪ್ರಾಬ್ಲಮ್. ಇನ್ಶೂರೆನ್ಸ್ ಈಗ ಲ್ಯಾಪ್ಸಲ್ಲಿ ಇದೆ, ಬೇಕಾದ್ರೆ ರನ್ ಮಾಡಿಕೊಡಿ ಅಂದರೆ ಮಾಡ್ಕೊಡ್ತೀರಾ? ಹಾಂ ಎಸ್ ಸರ್. ಓಕೆ, ಓನರ್ ಎಷ್ಟಾಗಿದೆ ಸರ್? ಸರ್ ಓನರ್ 5 ಓನರ್ ಆಗಿದೆ ಸರ್, ನಮ್ಮ ಹಿಡಿದು. ಈಗ ನಿಮ್ಮದು 5th ಓನರಲ್ಲಿ ಇದೆ, ನೆಕ್ಸ್ಟ್ ತಗೊಳ್ಳೋರು 6ನೇ ಓನರು. ಎಸ್ ಸರ್. ಓಕೆ, ಆಯಿತು, ಕ್ಲಿಯರ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ. ಹಾಂ ಸರ್. ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ಇಲ್ಲ ಸರ್, ಅವರೇ ಮಾಡಿದ. ಅದೇನಿದೆ ಸ್ವಲ್ಪ ಅದ್ರಾಗೆ ಅವರೇ ಮಾಡಿದ್ದೀನಿ. ಹೌದಾ? ಓಕೆ ಸರ್, ಆಯ್ತು. ಹಾಂ. ಗಾಡಿ ರಿಪೇಂಟಿಂಗ್ ಏನಾದರೂ ಆಗಿದೆಯಾ? ಇಲ್ಲ ಸರ್, ರೀಪೇಂಟಿಂಗ್ ಏನಿಲ್ಲ. ನಾವು ತಗೊಂಡು 1 ವರ್ಷ ಆಯ್ತು ಸರ್ ಅದು ಗಾಡಿ. ಇದು ಓನರ್ ಒಬ್ಬ ಕಡೆ ತಗೊಂಡಿದ್ದು. ಓಕೆ ಸರ್. ನಾವು ಯಾವ ಏಜೆಂಟ್ ಕಡೆ ಹೋಗಿದ್ದಿಲ್ಲ, ಹಂಗೆ ಡೈರೆಕ್ಟ್ ಓನರ್ ಕಡೆ ತಗೊಂಡು ಬಂದಿದ್ವಿ. 1 ವರ್ಷ ಆಯ್ತು ತಗೊಂಡು. ಈಗ ಹೋದ ವರ್ಷ ಈ ವರ್ಷ ಬರ್ತೀವಿ, 1 ವರ್ಷ ಆಯ್ತು ಸರ್ ಅದು. ಸರ್ ಯಾವ್ದಾದ್ರು ಫೈನ್ಗಳಿದೆಯಾ ಸರ್? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಈ ಥರ? ಇಲ್ಲ ಸರ್, ಇಲ್ಲ ಸರ್, ಏನಿಲ್ಲ ಸರ್. ಓಕೆ ಸರ್ ನಾವು ವ್ಯಾಪಾರ ಮಾಡೋದು ಸರ್. ನಾವು ತಂದು ಎಲ್ಲೇ ಒಂದು 5 ದಿವಸ ಎಲ್ಲ ಹೋಗಿರ್ಬೋದು ಅಷ್ಟೇ. ಜಾಸ್ತಿ ನಾವು ಅಂಗಡಿಯಾಗಿ ಮೀನು ಫಿಶ್ ಅಂಗಡಿ ಇದೆ ನಮ್ದು. ಫಿಶ್ ಅಂಗಡಿಯಾಗೆ ಇರೋದು ನಾವು ಜಾಸ್ತಿ. ನಾವು ಅಮಾಸಿ ಹುಣ್ಣಿಮೆಗೆ ಅಷ್ಟೇ ರಜಾ ನಮಗೆ. ಸರಿ ಸರ್, ಆಯ್ತು. ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದ್ರು ಹಾಕ್ಸಿದ್ದೀರಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಹಾಕ್ಸಿಲ್ಲ ಸರ್. ಅದಕ್ಕೆ ಒಳಗೆ ಅದೇ ಒಂದು ಪ್ಲಸ್ ಇದೆ ಸರ್, ನೋಡೋಕ್ಕೆ ಇದೇ ಥರ ಒಂದು ಚಿಕ್ಕದಾಗಿ ಆಂಡ್ರಾಯ್ಡ್ ಟಿವಿ ಥರ. ಹಾಂ, ಒಂದು ಟಿವಿ ಥರ ಹಾಕಿದ್ದೀವಿ. ಆಮೇಲೆ ಸೀಟ್ ಕವರ್ಗೆ ಕೃಷಿಂಗ್ ಅದಿದು ಕವರ್ ಬೆಳ್ಳಗಿದ್ದು ಸರ್. ಅವು ಮೊದಲು ಅವು ರಾಡಿ ಹಾಕೋವಂತ ಅದು ಮತ್ತೆ ಬೇರೆ ಕಲರ್ ಇದು ಹಾಕಿದ್ವಿ. ಏನಾಗ್ತದೆ ಅಂದ್ರೆ ಈಸಿ ಅದಕ್ಕೆ ದಕ್ಕಂತಿದ್ದು ಭಾಳ ಜಾಸ್ತಿ. ಹಂಗಾಗಿ ಅದು ಸ್ವಲ್ಪ ತಿಗಿಸಿ ಅದು ಇದ್ರ ಕವರ್ ಸ್ವಲ್ಪ ಈಗಿನ ಥರ ಸ್ಟೈಲ್ ಥರ ಹಾಕ್ಸಿದೆ ಸರ್. ಓಕೆ, ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್? ಕಂಡೀಷನ್ಸ್ ಎಲ್ಲ ಚೆನ್ನಾಗಿದೆ ಸರ್. ಬಂದು ನೋಡಿದ್ರಲ್ಲಿ ನೋಡ್ಕೊಂಡು ಇಷ್ಟ ಆದರೆ ಇದು ಮಾಡಲಿ, ಅದಕ್ಕೆ ಏನಿಲ್ಲ. ಓಕೆ ಸರ್. ಟೈರ್ ಕಂಡೀಷನ್ ಎಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಸರ್ ಟೈರ್ 25% ಇದೆ ಸರ್. ಟೈರ್ ಅಂದರು ಯಾಕಂದ್ರೆ ನಾವು ಕೊಡೋ ಮುಂದೆ ಹಂಗೆ ಇದ್ವು, ಅವ್ರಿಗೆ ಕೊಡೋ ಮುಂದೆ ಅದಕ್ಕೆ ಇದಕ್ಕೆ ಇದ್ದಿದ್ವು. ನಾವು ಮತ್ತೆ ಇಲ್ಲೇ ಸೆಕೆಂಡ್ ಹ್ಯಾಂಡ್ ತಗೊಂಡು ಇದು ತಗೊಂಡು ಸ್ವಲ್ಪ ಹಿಂದಲು ಹಾಕಿದ್ದೀವಿ. ಗಾಡಿ ಆಕ್ಸಿಡೆಂಟ್ ಏನಾದರೂ ಆಗಿದೆಯಾ? ಇಲ್ಲ ಸರ್, ಇಲ್ಲ, ಏನಿಲ್ಲ. ಆಕ್ಸಿಡೆಂಟ್ ಇಲ್ಲ, ಏನಿಲ್ಲ, ಯಾವ ಕೇಸ್ ಇಲ್ಲ. ಚೆಕ್ ಮಾಡ್ಬೋದು. ಗಾಡಿ ಮ್ಯಾಗ್ವಿಲ್ ಇದೆಯಾ ಸರ್? ಸರ್ ಗಾಡಿಗೆ ಮ್ಯಾಗ್ವಿಲ್ ಇದೆಯಾ? ಮ್ಯಾಗ್ವಿಲ್ ಇಲ್ಲ ಸರ್, ಅದು ರೌಂಡು ಮಾಮೂಲಿ ನಾರ್ಮಲ್ ವೀಲ್. ನಾರ್ಮಲ್. ಓಕೆ, ಇದಕ್ಕೆ ಫ್ಯೂಲ್ ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಸರ್, ಪೆಟ್ರೋಲ್. ಮೈಲೇಜ್ ಎಲ್ಲ ಎಷ್ಟು ಕೊಡ್ಬೋದು ಸರ್ ಅಂದಾಜು? ಸರ್ ಅಂದಾಜು ಅನ್ನಾಗಿನ 13-14 ಕಿಲೋಮೀಟರ್ ಇದೆ ಸರ್. 13-14 ಕೊಡುತ್ತೆ ಸರ್. ಅಂದರೆ ಸೀದಾ ರೋಡ್ ಬಿತ್ತಂದ್ರೆ ಸ್ವಲ್ಪ ಜಾಸ್ತಿ ಕೊಡ್ಬೋದು, ಗೊತ್ತಿಲ್ಲ. ನಮ್ಗೆ ಅನ್ಸೋ ಮಟ್ಟಿಗೆ 13-14 ಸರ್ ಅಷ್ಟೇ. ಸರ್, ಇದಕ್ಕೆ ಗಾಡಿಗೆ ಓನರ್ ನೀವಾ? ಹಾಂ ಸರ್, ನಮ್ಮ ಮಗ. ಓಕೆ, ಆಯಿತು. ಸರ್, ಲೊಕೇಶನ್ ಎಲ್ಲಿ ಬರ್ತದೆ? ಸರ್ ಲೊಕೇಶನ್ ಹಾವೇರಿ ಡಿಸ್ಟಿಕ್. ಹಾವೇರಿ ಡಿಸ್ಟಿಕ್, ಹಾವೇರಿಲಿಂದ ಒಂದು 25 ಕಿಲೋಮೀಟರ್, ಒಂದು ಗುತ್ತಲ್ ಅಂತ. ಓಕೆ ಸರ್, ಆಯಿತು. ನಂಬರ್ ಕೊಟ್ಟಿದ್ದೀನಿ, ಕಾಂಟ್ಯಾಕ್ಟ್ ನಂಬರು. ಇದು ಗೊತ್ತಲ್ಲ ಸರ್ ನಿಮ್ಗೆ? ಮೈಲಾರ ಜಾತ್ರೆ ಆಗುತ್ತಾ ಗೊತ್ತಲ್ಲ? ಇರ್ಬೋದು. ಮೈಲಾರಲಿಂಗೇಶ್ವರನ. ಈಗ ರೇಟ್ ಬಂದ್ಬಿಡೋಣ. ರೇಟ್ ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಿ ಗಾಡಿಗೆ? ಸರ್ ನಾನು 1-30-20 ಬಂದ್ರೆ ಕೊಡ್ಬೇಕಂತ ಐತಿ ಸರ್. ಓಕೆ ಸರ್, ಈಗ ಫೈನಲ್ 1-20 ಹೇಳ್ತಾ ಇದ್ದೀರಾ? ಓಕೆ, ಆಯಿತು. ವಿಡಿಯೋ ಮಾಡಿ ಹಾಕ್ತೀನಿ. ಸರಿ ಸರ್. ಚಾನಲ್ ಕಡೆಯಿಂದ ಯಾರನ್ನ ಕೇಳ್ಕೊಂಡು ಬಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಕೊಡಿ. ಕೊಡೋಣ ಸರ್, ಬನ್ನಿ ಸರ್. ಸರಿ ಸರ್, ಆಯಿತು. ವಿಡಿಯೋ ಮಾಡಿ ನಾಳೆ ಅಪ್ಲೋಡ್ ಮಾಡ್ತೀನಿ ಸರ್ ಬೆಳಗ್ಗೆ. ಸರಿ, ಓಕೆ ಸರ್. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ.
ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಈ ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ ಇದಕ್ಕೆ ಯಾವುದೊಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.